ಹಲೋ, ನಮಸ್ಕಾರ. ಒಂದು ಸ್ಮಾಲ್ ರೀಡಿಂಗ್ ಮಾಡೋಣ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅಂತ. ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಈ ವಿಡಿಯೋ ಮೂಲಕ ಬಂದಿದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ಅದರೊಳಗೆ ನಮಗೆ ಸಂಬಂಧಪಟ್ಟಂಥ ವಿಷಯನೂ ಇರ್ಬೋದು, ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಕೆಟ್ಟದ್ದಿದ್ದರೆ ಜಾಗರೂಕರಾಗಿರ್ಬೋದು, ಒಳ್ಳೆಯದಿದ್ದರೆ ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಲೆಟಸ್ ಏನು ಬರ್ತಾ ಇದೆ ಅಥವಾ ನಮ್ಮ ಆಸ್ಪಾಸ್ ಇರುವಂಥ ಜನರ ಜೊತೆ ಏನು ಆಗ್ತಾ ಇದೆ, ಅದರೊಳಗೆ ನಮ್ದು ಯಾವುದಾದ್ರು ಸಂಬಂಧಪಟ್ಟಿದೆಯಾ ಅಂತ ನೋಡೋಣ. ಓಕೆ, ವಾಟ್ ಈಸ್ ಹ್ಯಾಪ್ನಿಂಗ್? ಕಾರ್ಮಿಕ್ ರಿಲೇಷನ್ಶಿಪ್, ರಿಸೆಂಟ್ಮೆಂಟ್ಸ್ ಆ್ಯಂಡ್ ಟ್ರಿಗರ್ಸ್. ಓಕೆ, talking instead of waiting, messages, text, calls, email, talking more. Okay, some karmic relations are ending, they are interested in talking. Okay, not today. Boundaries hurt, avoiding conversation, not dealing, still upset. ನಿಮ್ಮ ಆಸ್ಪಾಸ್ನಲ್ಲಿ ಯಾರಾದರೂ ಜನ ಇರ್ಬೋದು ಅಥವಾ ಇದು ತಾವೇ ಆಗಿರಬಹುದು, ನಿಮ್ಮ ಜೊತೆ ಇದು ನಡೀತಾ ಇರ್ಬೋದು. ಯಾವುದಾದ್ರೂ ಕಾರ್ಮಿಕ್ ರಿಲೇಷನ್ಶಿಪ್ ಇದೆ. ಸೊ ಇಟ್ ಈಸ್ ಎಂಡಿಂಗ್, ಬಟ್ ನಿಮ್ಮ ಎದುರುಗಡೆ ಪಾರ್ಟಿಗೆ ದೇ ಆರ್ ಇಂಟ್ರೆಸ್ಟೆಡ್ ಇನ್ ಟಾಕಿಂಗ್. ಅವರು ಅದನ್ನು ಸೆಟ್ ಮಾಡಬೇಕು ಅಂತಂದು ಹೇಳಿ. ಆದರೆ ನೀವು ಅದು ತಾವಾಗಿರ್ಬೋದು ಅಥವಾ ನಿಮ್ಮ ಮುಂದಿನ ಪಾರ್ಟಿ ಆಗಿರ್ಬೋದು, ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಅವರಿಗೆ ಸ್ಪೇಸ್ ಬೇಕು. ಈಗ ಸದ್ಯ ಸ್ಪೇಸ್ ಬೇಕು. ದೇ ಡೋಂಟ್ ವಾಂಟ್ ಟು ಟಾಕ್. ಅಟ್ಲೀಸ್ಟ್ ಇನ್ ಕರೆಂಟ್ ಪೊಸಿಷನ್ ದೇ ಡೋಂಟ್ ವಾಂಟ್ ಟು ಟಾಕ್. ಓಕೆ, ಈಗ ಏನಾಗ್ಬೋದು ಅಂತಂದರೆ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಶಾಕ್, ಸಡನ್ ಚೇಂಜ್, ಶಾಕಿಂಗ್ ನ್ಯೂಸ್. ಏನಾದರೂ ಇಂಥದ್ದೊಂದು ಬರ್ಬೋದಲ್ಲ, ಅದು ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡು ಬರುವಂಥ ಚಾನ್ಸಸ್ ಆರ್ ದೇರ್. ಕಟಿಂಗ್ ಔಟ್ ಸಪ್ರೇಷನ್. ಸೊ ದಿಸ್ ಕಾರ್ಮಿಕ್ ರಿಲೇಷನ್ ಈಸ್ ಗೋಯಿಂಗ್ ಟು ಎಂಡ್. ಓಕೆ, ಲೆಟ್ ಅಸ್ ಸಿ. ಈ ಕಾರ್ಡು, ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂತ ನೋಡೋಣ. Karmic relation is ending. They want to talk. You don't want to talk. So there is a sudden change, or you can expect a sudden news. Okay, this is Two of Wands. This is a happy family. Okay, Guruji, Hierophant. Yes, King of Pentacles. So we'll take one more card. Okay, and this is Hermit. ಸೊ ಈ ರೀಡಿಂಗ್ ಏನು ಹೇಳ್ತದೆ ಅಂತಂದ್ರೆ, ಯು ಕ್ಯಾನ್ ಸಿ, ಐ ಥಿಂಕ್ ದೀಸ್ ಆರ್ ದ ಕಾರ್ಡ್ಸ್. ಓಕೆ, ಇದೇನು ಹೇಳ್ತೈತಿ ಅಂತಂತಂದ್ರೆ, ನೀವು ಈ ರಿಲೇಷನ್ದೊಳಗೆ ಸಾಕಾಗುವಷ್ಟು ಇನ್ವೆಸ್ಟ್ ಮಾಡಿದ್ರಿ, ಆದರೆ ನೀವು ಯಾವಾಗೂ ಅಂದ್ಕೊಂಡಿರಲಿಲ್ಲ ಅವರು ಒಂದು ಆಪ್ಷನ್ ಇಟ್ಕೊಂಡು ನಡೆಯಕತ್ತಾರ ಅಂತಂದೇಳಿ. ಸೊ ಯು ಕೇಮ್ ಟು ನೋ ದಟ್. ಅದು ಯಾವಾಗ ಗೊತ್ತಾಯ್ತು, ಒಂದು ನಿಮ್ಮ ಜೀವನದೊಳಗೆ ಒಂದು ಟವರ್ ಮೂಮೆಂಟ್ ಬಂತು. ಓಕೆ, ಅವಾಗ ನಿಮಗೆ ಗೊತ್ತಾಯ್ತು, ಇದರದ ಫೌಂಡೇಶನ್ನೇ ಸರಿ ಇಲ್ಲ. ನಿಮ್ಮ ಮನೆಯಾಗಿನವ್ರು ನಿಮಗೆ ಈ ವಿಷಯದ ಬದಲಾಗಿ ಸಾಕಾಗುವಷ್ಟು ಬುದ್ಧಿ ಹೇಳಿದರು. ನಿಮ್ಮ ಮನೆಯೊಳಗಿನವರು, ನಿಮ್ಮ ತಂದೆ ತಾಯಿ, ಗುರು ಆಗಲಿ, ಮೆಂಟೋರ್ ಆಗಲಿ, ಅಥವಾ ನಿಮ್ಗಿಂತ ವಯಸ್ಸಿನಾಗ ದೊಡ್ಡವರಿರೋರಾಗಲಿ, ಅದು ನಿಮ್ಗೆ ಹಿತ ಬಯಸಿದವರಾಗಲಿ ಸಾಕಾಗುವಷ್ಟು ನಿಮಗೆ ಹೇಳಿದ್ರು. ಬಟ್ ನೀವು ಯಾವಾಗೂ ಈ ವಿಷಯ ಬದಲಾಗಿ ಗಂಭೀರವಾಗಿ ವಿಚಾರ ಮಾಡಿರಲಿಲ್ಲ. ಈ ವಿಷಯ ಬದಲಾಗಿ ನಾವು ಈಗ ಹೆಂಗಾಗೈತಿ ಅಂತಂತಂದ್ರೆ, ನೀವೇನೆಲ್ಲ ಆಸೆ ಕಟ್ಕೊಂಡಿದ್ರಿ ಇವ್ರ ಬದಲಾಗಿ, ಒಂದು ಒಳ್ಳೆಯ ಫ್ಯಾಮಿಲಿ ನಡೆಸ್ಕೊಂಡು ಹೋಗಬೇಕು, ಅಥವಾ ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ನಾನು ನಡ್ಸ್ಕೊಂಡು ಹೋಗೋಕೆ ಏನೆಲ್ಲ ನನ್ನ ಕನಸುಗಳನ್ನು ಕಾಣ್ತೇನೆ, ನೀವು ಅದನ್ನೆಲ್ಲ ಕನಸು ಕಂಡಿದ್ರಿ ಇವ್ರ ಜೊತೆಗೆ.
ಬಟ್ ಇವ್ರು ಅದನ್ನೆಲ್ಲ ಹುಸಿ ಮಾಡಿದ್ರು ಮೊದಲೇ ಮಾತು. ಆಮೇಲೆ ನೀವು ಎಷ್ಟೋ ಸರ್ತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಇವ್ರ ಸಲುವಾಗಿ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತಂದು ಹೇಳಿ. ಬಟ್ ಪ್ಯಾಟರ್ನ್ಸ್ ಮೇಲೆ ಮೇಲೆ ರಿಪೀಟ್ ಆಗ್ತಿದ್ವು ಇವು. ಪ್ಯಾಟರ್ನ್ಸ್ ಮೇಲೆ ಮೇಲೆ ರಿಪೀಟ್ ಆಗತ್ರಿ ಯಾರಿಗಾದರೂ ಇರಿಟೇಟ್ ಆಗ್ತದಲ್ಲ. ಎಷ್ಟು ಸಾರಿ ಒಂದೇ ಪ್ರಾಬ್ಲಮಿಗೆ ಸೊಲ್ಯೂಷನ್ ಹುಡ್ಕೋದು. ಸೊ ಯಾವಾಗ ನಿಮಗೆ ಇದು ಗೊತ್ತಾಯ್ತು ಇನ್ನು ನನ್ನ ಕೈಲೇ ಇದು ಆಗಂಗಿಲ್ಲ ಅಂತಂದೆ, ಸೊ ನೀವು ಅಲ್ಲಿಂದ ಹೊರಗೆ ಬಿದ್ದಿರಿ. ಇದಕ್ಕೇನಾಗಿತ್ತು ಅಂತಂದ್ರೆ ಸೆಲ್ಫ್ ಅನಲೈಸಿಸ್ ನಡೆದಿತ್ತು ನಿಮ್ಮಲ್ಲಿ. ವಿಚಾರ ಮಾಡಿ 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 ನಿಮ್ಮ ತಲೆಯೊಳಗೆ ಅವಾಗ ಪ್ರಕಾಶ ಬಿತ್ತು. ಇಲ್ಲಿ ಲೈಫಿಗೆ ಇನ್ನು ಮೇಲೆ ಸ್ಟೆಬಿಲಿಟಿ ಇಲ್ಲ, ನಾನು ಇಷ್ಟಪಟ್ಟದ್ದು ಇಲ್ಲಿ ಏನೂ ಸಿಗಂಗಿಲ್ಲ, ಇಲ್ಲಿ ಇದೇ ಥರದ ಪ್ಯಾಟರ್ನ್ಸನ್ನು ರಿಪೀಟ್ ಆಗ್ತಾವೆ ಅಂತಂದು ಹೇಳಿ ನಿಮಗೆ ಗೊತ್ತಾಯ್ತು. ಸೊ ದಿಸ್ ಕಾರ್ಮಿಕ್ ರಿಲೇಷನ್ ಈಸ್ ಎಂಡಿಂಗ್ ನಾವು ಅಲ್ಲ, ನೀವು ಇದನ್ನು ಮುಗಿಸಿರಿ ಈಗಾಗಲೇ ಇದನ್ನು ಮುಗಿಸಿರಿ. ನೀವೇನು ಮಾಡಿರಿ ಅಂತಂತಂದ್ರೆ ನಿಮ್ಮ ಮನೆಯಾಗಿನವ್ರು ಯಾರ್ದಾರ ಒಬ್ರು ದೊಡ್ಡವ್ರು ಇರ್ಬೋದು, ಅವ್ರ ಜೊತೆ ನೀವು ಮಾತಾಡಿರ್ಬೋದು, ಇದಕ್ಕೊಂದು ಸೊಲ್ಯೂಷನ್ನು ಕಂಡುಹಿಡ್ಕೊಂಡಿರ್ಬೋದು. ಆಮೇಲೆ ಈ ಸಿಚುವೇಶನ್ ಅರೇಂಜ್ಡ್ ಮ್ಯಾರೇಜ್ದೊಳಗೆ ಮುಕ್ತಾಯ ಆಗ್ತದೆ. ಯಾಕಂದ್ರೆ ನೀವು ಅದಕ್ಕೆ ಈಗಾಗಲೇ ಮನಸ್ಸು ಮಾಡಿರಿ. ನೀವೇನು ಅಂದ್ಕೊಂಡಿರಿ ಅಂತಂತಂದ್ರೆ ಲೈಫ್ ಸೆಲ್ಫ್ ಅನಲೈಸಿಸ್ ಆದಮೇಲೆ ಮನುಷ್ಯಾಗ ಗೊತ್ತಾಗಿರ್ತೈತಿ ಏನು ಮಾಡಬೇಕು ಏನು ಮಾಡಬಾರ್ದು. ಯಾಕಂದ್ರೆ ನೋಡಿರಿ, ಈ ಮನುಷ್ಯ ಎಷ್ಟು ಏಜ್ ಇರೋದಾನ. ನೀವು ವಯಸ್ಸಿಗಿಂತ ಮೊದಲನೇ ದೊಡ್ಡವರಾದ್ರಿ. ವಯಸ್ಸು ಕಡಿಮೆ ಇದ್ದರೂ ಸಹಿತ ನಿಮ್ಮ ವಯಸ್ಸಿನಕ್ಕಿಂತಲೂ ಜಾಸ್ತಿ ಇರೋರಿಗೆ ಎಷ್ಟು ಬುದ್ಧಿ ಬಂದೈತಲ್ಲ, ಈ ಕಾರ್ಮಿಕ್ ರಿಲೇಷನ್ ನಿಮಗೆ ಕಲಿಸಿ ಹೋಯ್ತದನ್ನು. ಅದಕ್ಕೆ ಜೀವನದೊಳಗೆ ಬರೋರೆಲ್ಲರೂ ನಮ್ಮ ಕಡೆ ಏನಾದರೂ ಕೊಟ್ಟನ ಹೋಗಬೇಕು ಅಂತ ಇರೋಂಗಿಲ್ಲ. ಕೆಲವೊಬ್ರು ನಮ್ಮನ್ನು ದುಃಖಕ್ಕೀಡು ಮಾಡ್ತಾರೆ, ಕೆಲವೊಬ್ರು ಏನಾದರೂ ಬುದ್ಧಿ ಕಲಿಸ್ತಾರೆ, ಕೆಲವೊಬ್ರು ಏನಾದರೂ ಕಿತ್ಕೊಂಡು ಹೋಗ್ತಾರೆ. ನಮಗೇನಾದರೂ ಒಂದು ಲೆಸನ್ ಕೊಡೋಕನ ಬಂದಿರ್ತಾರೆ ಅವರಿಂದ ಪಾಠ ಕಲಿಬೇಕಷ್ಟೇ. ಪಾಠ ಕಲಿಬೇಕು, ಮುಂದೆ ಹೋಗಬೇಕು. ಅದಕ್ಕೆ ಫರ್ಗೆಟ್, ಫರ್ಗಿವ್ ಆ್ಯಂಡ್ ಮೂವ್ ಆನ್ ಅದಕ್ಕೆ ಹೇಳ್ತಾರೆ. ಸೊ ದಿಸ್ ಕಾರ್ಮಿಕ್ ರಿಲೇಷನ್ ಈಸ್ ಎಂಡೆಡ್ ನೌ. This is ended. You took a very strong decision and this is a problem solving card. ಅಂತಂದ್ರೆ ಈ ಮನುಷ್ಯ ಈ ಥ್ರೋನ್ ಮೇಲೆ ಬಂದು ಕುಂತಾನ ಅಂತಂದರೆ ವಿಚಾರ ಮಾಡಿರಿ. ಯಾರಾದರೂ ಹಂಗೆ ಬಂದು ಕುಂಡ್ರಾಕ ಸಾಧ್ಯ ಥ್ರೋನ್ ಮೇಲೆ? ಇಲ್ಲ. ಅವ್ರು ಸಾಕಾಗೋಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿರ್ತಾರೆ ತಮ್ಮ ಜೀವನದೊಳಗೆ. ಎಷ್ಟೆಲ್ಲ ಪ್ರಾಬ್ಲಮ್ಗಳಿಂದ ದಾಟಿ ಬಂದಿರ್ತಾರೆ ಅವ್ರು. ಹೀಗಾಗಿ ಅವರಿಗೆ ಅವ್ರ ಮಾನಸಿಕ ಪರಿಸ್ಥಿತಿನೂ ಗಟ್ಟಿರ್ತೈತಿ. ಅವ್ರು ಇಮೋಷ್ನಲಿ, ಮೆಂಟಲಿ, ಫಿಸಿಕಲಿ ಬ್ಯಾಲೆನ್ಸ್ಡ್ ಇರ್ತಾರೆ. ಅವರು ಬ್ಯಾಲೆನ್ಸ್ಡ್ ಇದ್ದಾಗನ ಒಂದು ಒಳ್ಳೆಯ ನಿರ್ಣಯವನ್ನು ತೊಗೊಳಕ್ಕೆ ಸಾಧ್ಯ. ಅದರ್ವೈಸ್ ಅದು ಎಂದೂ ಆಗಂಗಿಲ್ಲ. ಸೊ ಆಲ್ರೆಡಿ ಯು ಟುಕ್ ಅ ಸ್ಟ್ರಾಂಗ್ ಡಿಸಿಷನ್. ಓಕೆ. ಸೊ ನಿಮಗಾಗಿ ಯೂನಿವರ್ಸ್ದಿಂದ ಮತ್ತೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ನಿಮ್ಮೆಡೆಗೆ ಏನು ಬರ್ತಾ ಇದೆ? This is serenity. Repression. Anxiety. So that phase is ended now. ಟವರ್ ಮೂಮೆಂಟ್ ಬಂತು ಹೋತು. ಎಂಗ್ಸೈಟಿ ಕಡಿಮೆ ಆಯ್ತು, ನಿಮಗೆ ಫ್ರೀಡಮ್ ಸಿಕ್ಕೈತಿ, ಮನಸ್ಸು ಶಾಂತ ಆಗೈತಿ. ಈಗ ಸದ್ಯ ಬರೀ ಅದು ಒಂದು ಸಿಚುವೇಶನ್, ಆ ಒಂದು ಟವರ್ ಮೂಮೆಂಟಿಂದ ನಿಮ್ಮ ಜೀವನ ಎಷ್ಟು ಸರಿ ಹೋಯ್ತು ನೋಡ್ರಿ. ಕೆಲವು ಸರ್ತಿ ಮನುಷ್ಯ ಏನಾಗಿರ್ತೈತಿ ಅಂತಂತಂದ್ರೆ ಅಲ್ಲೇ ಏನಾದರೂ ಒಳಗೆ ಸಂಚು ನಡೀತಿರ್ತೈತಿ, ಬಟ್ ನಮಗೆ ಗೊತ್ತಾಗಿರೋದಿಲ್ಲ. ಆ ಸಂಚನ ನಾ ಅದಕ್ಕೆ ಹೇಳಿದ್ದೇನೆ, ನಮ್ಮ ಸುತ್ತಮುತ್ತ ಏನಾಗತ್ತೈತಿ ಅನ್ನೋದನ್ನು ನಾವು ಒಂದು ಸ್ವಲ್ಪ ಗಮನ ಇಟ್ಟಿರ್ಬೇಕು. ಯಾವಾಗಿದ್ರು ನಮಗೆ ಗೊತ್ತಿರಲಾರ್ದೆ ಏನೇನೆಲ್ಲ ನಡೀತಿರ್ತೈತೆ ಅಲ್ಲಿ. ನೀವು ವಿಚಾರ ಮಾಡಿದ್ರಿ ನಾನು ಇಲ್ಲೇ ಇರಬೇಕು, ಲೈಫ್ ಇಲ್ಲೇ ಸ್ಟೇಬಲ್ ಆಗ್ತೈತಿ ಅಂತಂದೇಳಿ. ಬಟ್ ಹಂಗೆ ಆಗಲಿಲ್ಲ. ನೀವು ಒಂದು ಸ್ವಲ್ಪ ನೀವು ಆ ಕಡೆ ಈ ಕಡೆ ಗಮನ ಕೊಟ್ಟದಕ್ಕೆ ನೋಡ್ರಿ ಎಷ್ಟು ದೊಡ್ಡ ವಿಷಯ ಹೊರಗೆ ಬಿತ್ತು. ಒಂದು ಟವರ್ ಮೂಮೆಂಟ್ ಬಂತು. ಅಲ್ಲಿಂದ ನೀವು ಹೊರಗೆ ಬರಬೇಕು ಅಂತಂದು ಹೇಳಿ ನೀವು ನಿರ್ಧಾರ ಮಾಡಿದ್ರಿ. ಆಲ್ ಪಾಸಿಟಿವ್ ಕಾರ್ಡ್ಸ್ ಆರ್ ದೇರ್. ಸೊ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂದ್ರೆ ನಮ್ಮ ಕನ್ನಡದಾಗ ಅಂತಾರೆ, ಗೊತ್ತಿರ್ಬೇಕು ನಿಮಗೆ, ಗಟ್ಟಿಯಾಗಿ ನಿಂತಾಗ ದೇವ್ರು ಭೇಟಿ ಆಗ್ತಾನಂತ. ಹಂಗೆ ನೀವು ಏನದನ್ನು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಂಡ್ರಿ, ಅದ್ರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಯ್ತು ನೋಡ್ರಿ. ನಿಮ್ಮ ಕನಸೆಲ್ಲ ನನಸಾಗುವಂಥ ಟೈಮ್ ಬಂದೈತಿ ಈಗ. ಸೊ ಎನಿವೆ, ಆಲ್ ದ ಬೆಸ್ಟ್. ಈ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.